ಕೇಸರಿ ಪಡೆಯಲ್ಲಿ ಟಿಕೆಟ್ ಕಗ್ಗಂಟು ತಾರಕಕ್ಕೇರ್ತಾ ಇದೆ. ಇವತ್ತು ಅಥವಾ ನಾಳೆ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ. ಇದೇ ಪ್ರಾಬ್ಲಮ್ ಆಗಿರೋದು ಬಿಜೆಪಿಯಲ್ಲಿ. ಈಗ ಕೇಸರಿ ಪಡೆಯಲ್ಲಿ ಟಿಕೆಟ್ ಕಗ್ಗಂಟು ತಾರಕಕ್ಕೇರಿದೆ. ಇವತ್ತು ಅಥವಾ ನಾಳೆ ಬಿಜೆಪಿಯ ಸೆಕೆಂಡ್ ಲಿಸ್ಟ್ ಹೊರಬೀಳುತ್ತೆ. ಆಲ್ಮೋಸ್ಟ್ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅವರ ನೇತೃತ್ವದ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ರಾಜ್ಯದ 16ರಿಂದ 18 ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ ಇದೆ. ಎರಡನೇ ಪಟ್ಟಿಯಲ್ಲಿ ಮೈತ್ರಿಕೂಟಕ್ಕೆ ಬಹುತೇಕ 3 ಸ್ಥಾನ ಅಂತೂ ಫಿಕ್ಸ್. ಜೆಡಿಎಸ್ಗೆ ಮಂಡ್ಯ, ಹಾಸನ, ಕೋಲಾರ ಪಕ್ಕ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ನಡೆದ ಬಿಜೆಪಿ ಸಿಇಸಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಟಿಕೆಟ್ ಕಗ್ಗಂಟು ಇನ್ನೂ ಕೂಡ ಮುಗಿತಾ ಇಲ್ಲ. ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಹೋಗಿದ್ರು. ಒಂದು ವೇಳೆ ನೆನೆ ಆರ್ ಅಶೋಕ್ ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಯಡಿಯೂರಪ್ಪನವರು ಎಲ್ಲರೂ ಕೂಡ ಸಿಇಸಿ ಸಭೆಯಲ್ಲಿ ಸೇರಿದ್ರು. ದಕ್ಷಿಣ ಕನ್ನಡದಿಂದ ಕಟೀಲ್ಗೂ ಕೂಡ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ. ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರು ಬ್ರಿಜೇಶ್ ಚೌಟ ಅಥವಾ ಕಿಶೋರ್ ಮೊಟ್ಯಾಡಿಗೆ ಟಿಕೆಟ್ ಸಿಗುತ್ತೆ. ಪ್ರತಾಪ್ ಸಿಂಹ ಹಾಗೂ ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ ಸಿಗೋದು ಡೌಟ್. ಮೈಸೂರಿನಿಂದ ಯದುವೀರ್ ಒಡೆಯರ್ ಸ್ಪರ್ಧೆ ಬಗ್ಗೆ ಈಗ ಮಹತ್ವದ ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಬಹುದು. ಶೋಭಾ ಕರಂದ್ಲಾಜೆಗೆ ವಿರೋಧವಿದ್ರೂ ಕೂಡ ಮತ್ತೆ ಅವಕಾಶ ಇದ್ದೇ ಇರುತ್ತೆ. ವಿಜಯಪುರದಿಂದ ಗೋವಿಂದ ಕಾರಜೋಳಗೆ ಟಿಕೆಟ್ ಸಿಗಬಹುದು. ಸೊ ಹೀಗೆ ಸಂಭಾವ್ಯರ ಪಟ್ಟಿಯನ್ನು ಗಮನಿಸ್ತಾ ಹೋದ್ರೆ ಮೈಸೂರು ಕೊಡಗು ಯದುವೀರ್ ಒಡೆಯರ್, ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್, ಹೀಗೆ ಪ್ರತಿನಿಧಿ ರೂಪೇಶ್ ಮಾತನಾಡ್ತಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ರೂಪೇಶ್, ಬಿಜೆಪಿಗೆ ಈಗ ಟಿಕೆಟ್ನ ಸಮಸ್ಯೆ ಇದೆಯಲ್ಲ, ಹಂಚಿಕೆ ಇದೆಯಲ್ಲ, ಇದು ದೊಡ್ಡ ಕಗ್ಗಂಟಾಗಿದೆ. ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ. ಸಿಇಸಿ ಸಭೆಯಲ್ಲೂ ಕೂಡ ಮಹತ್ವದ ಚರ್ಚೆಯನ್ನ ತೆಗೊಳ್ಳಲಾಗಿದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಆ ಸಿಇಸಿ ಸಭೆಗೆ ಸಂಬಂಧಪಟ್ಟಂತೆ ರೂಪೇಶ್? ಸಿದ್ದರ ಪ್ರಮುಖವಾಗಿ ಬಿಜೆಪಿ ಟಿಕೆಟ್ ಕೊಡದಂತೆ ಸಾಕಷ್ಟು ಕುತೂಹಲಗಳಿದೆ. ಯಾಕಂತ ಹೇಳಿದ್ರೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡುವಂತಹ ಪ್ರತಾಪ್ ಸಿಂಹ ಅವರಿಗೂ ಕೂಡ ಟಿಕೆಟ್ ಮಿಸ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಇವತ್ತು ಅಥವಾ ನಾಳೆ 18ರಿಂದ 18 ಸೀಟುಗಳು ಜೊತೆಗೆ ಸಿಇಸಿ ಸಭೆಯಲ್ಲಿ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದಿಷ್ಟು ಗ್ರೌಂಡ್ಗಳು ಇಟ್ಕೊಂಡು ಟಿಕೆಟ್ ಕೊಡ್ಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಇಲ್ಲಿ ಬಿಜೆಪಿ ಹೈಕಮಾಂಡ್ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ 3 ಅಭ್ಯರ್ಥಿಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಗಾಂಧೀಜಿ ಬಗ್ಗೆ ಒಂದಿಷ್ಟು ಹೇಳಿಕೆಯನ್ನು ನೀಡಿ ವಿವಾದಕ್ಕೆ ಕಾರಣ ಆಗಿದ್ದಂತಹ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರು ಕೂಡ ಟಿಕೆಟ್ ಮಿಸ್ ಆಗಿತ್ತು. ಅದೇ ಬೆನ್ನಲ್ಲೇ ಸಂವಿಧಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದಂತಹ ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಪ್ರತಾಪ್ ಸಿಂಹ ಅವರಿಗೂ ಕೂಡ ಟಿಕೆಟ್ ಸಿಗಲ್ಲ ಅಂತೇಳಿ ಒಂದಿಷ್ಟು ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರಲ್ಲಿ ಸಾಕಷ್ಟು ವಿರೋಧ ಇದೆ. ಶೋಭಾ ಕರಂದ್ಲಾಜೆ ಕೊಡಬಾರದು ಅಂತ. ಆದ್ರೆ ಹೈಕಮಾಂಡ್ ನಾಯಕರು, ಅದೇ ರೀತಿ ರಾಜ್ಯ ನಾಯಕರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದರಿಂದ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ. ಅದೇ ರೀತಿಯಾಗಿ ಒಂದಿಷ್ಟು ಅಚ್ಚರಿಗಳ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಗೋವಿಂದ ಕಾರಜೋಳ ಅವರ ಹೆಸರು ಕೊನೆ ಕ್ಷಣದವರೆಗೂ ಕೇಳಿ ಬರ್ತಾ ಇರಲಿಲ್ಲ. ಹೀಗಾಗಿ 2-3 ದಿನಗಳಿಂದ ಕೇಳಿ ಬರ್ತಾ ಇದೆ ವಿಜಯಪುರಕ್ಕೆ ಅವ್ರನ್ನ ಸ್ಪರ್ಧೆಗೆ ಕಣಕ್ಕಿಳಿಸಬಹುದು ಅಂತ ಹೇಳಿ. ಅದೇ ರೀತಿಯಾಗಿ ಬೊಮ್ಮಾಯಿ ಅವರನ್ನ ಒಂದು ವಾರದಿಂದ ಕೇಳಿ ಬರ್ತಾ ಇದೆ ಹಾವೇರಿಗೆ ಬೊಮ್ಮಾಯಿ ಅವರನ್ನೇ ಕಣಕ್ಕಿಳಿಸಬಹುದು ಅಂತ ಹೇಳಿ. ಇಲ್ಲಿ ಕಾಂತೇಶ್ ಅವರು ಕೂಡ, ಈಶ್ವರಪ್ಪ ಮಗ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಚೇಂಜಸ್ ಗಳಿರುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ ಹಾಗೆ ಅಚ್ಚರಿ ಹೆಸರುಗಳಿರುತ್ತೆ, ಚೇಂಜಸ್ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ 3 ಹೆಸರುಗಳಿದೆ. ಒಂದು, ಅನಂತ್ ಕುಮಾರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕುಮಾರ ಬಂಗಾರಪ್ಪನವ್ರನ್ನ ಸ್ವರ್ಭದಿಂದ ತಂದು ನಿಲ್ಲಿಸೋದು ಅಂತ ಹೇಳಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಅದೇ ರೀತಿ ಹರಿಪ್ರಕಾಶ್ ಕೋಣಮನೆ ಅವರು ಹಾಗೆ ಚಕ್ರವರ್ತಿ ಸೂಲಿಬೇಲಿ ಅವರು ಓದಿದ್ದು ಎಲ್ಲವೂ ಕೂಡ ಕೂಡ ಹೊನ್ನಾವರ. ಹೀಗಾಗಿ ಸೂಲಿಬೇಲಿ ಕೂಡ ಟಿಕೆಟ್ ಕೊಡಬಹುದು.